ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ನೋಡ್ತಾ ಇರೋದು ನನ್ನ ಚಾನಲ್, ನಮ್ಮ ಅಂಗನವಾಡಿ ಚಾನಲ್. ಇಂದು ನಿಮ್ಮೊಂದಿಗೆ ಒಂದು ಪ್ರಶ್ನೆ ಹಂಚಿಕೊಳ್ಳಬೇಕು ಅಂತ ಇಷ್ಟ ಆಯಿತು. ಬದುಕು ನಿಜವಾಗಿಯೂ ಸುಂದರವೇ ಅಥವಾ ಬದುಕು ಅಂದರೆ ಕಷ್ಟವೇ? 2025 ಮುಗಿಯುತ್ತಾ ಇದೆ, ಹಾಗೆ ಹೊಸದಾಗಿ 2026 ಪ್ರಾರಂಭ ಆಗ್ತಾ ಇದೆ. ಈ ವರ್ಷ ನಮಗೆ ಕೊಟ್ಟ ಪಾಠಗಳು, ನೋವುಗಳು ಮತ್ತು ನಾವಾಗಿಯೇ ತಿಳಿಯದೆ ಕಲಿತ ಸತ್ಯಗಳು ಬಗ್ಗೆ ಸ್ವಲ್ಪ ಮಾತನಾಡೋಣ. ನಿಮ್ಮ ಮನಸ್ಸಿಗೆ ತಾಕೋ ಒಂದು ಚಿಕ್ಕ ಯೋಚನೆ ಇದೆ, ಯೋಚಿಸೋಣ. ಬದುಕು ಸುಂದರ ಅಂದರೆ ಅದು ಸುಳ್ಳು, ಬದುಕು ಕಷ್ಟ ಅಂದರೆ ಅದು ಸುಳ್ಳು. ಬದುಕು ಒಂದು ಪದವಲ್ಲ, ಒಂದು ಅನುಭವ. ನಾವು ನಗುವ ಕ್ಷಣಗಳು ಬದುಕು, ನಾವು ಮೌನವಾಗಿ ಕಣ್ಣೀರು ಸುರಿಸುವ ಕ್ಷಣಗಳು ಬದುಕು. ಕೆಲವೊಮ್ಮೆ ಎಲ್ಲವೂ ಸರಿಯಾಗಿದೆ ಅನಿಸುತ್ತೆ, ಕೆಲವೊಮ್ಮೆ ಏನೂ ನಮ್ಮ ಕೈಯಲ್ಲಿಲ್ಲ ಅನಿಸುತ್ತೆ. ಆದರೆ ಬದುಕು ಅಷ್ಟೇ ನಿಲ್ಲೋದಿಲ್ಲ, ಅದು ನಮಗೆ ತಾಳ್ಮೆ ಕಲಿಸುತ್ತದೆ. ನೋವಿನ ನಡುವೆಯೂ ಮುಂದೆ ನಡೆಯುವುದನ್ನು ಕಲಿಸುತ್ತದೆ. 2025 ಮುಗಿಯುತ್ತಿದೆ. ಈ ವರ್ಷ ನಮಗೆ ಎಲ್ಲವೂ ಕೊಟ್ಟಿಲ್ಲ, ಆದರೆ ನಮಗೆ ಬೇಕಾದ ಪಾಠವನ್ನು ಕೊಟ್ಟಿದೆ. ಕೆಲವು ಕನಸುಗಳನ್ನು ಮುರಿದಿದೆ, ಕೆಲವು ನಂಬಿಕೆಗಳು ದೂರವಾಗಿದೆ, ಆದರೆ ನಾವು ಇನ್ನೂ ನಿಂತಿದ್ದೇವೆ ಅಂದರೆ ಅದೇ ನಮ್ಮ ದೊಡ್ಡ ಗೆಲುವು. ಆದರೂ ನಾವು ಸೋತ ಕ್ಷಣಗಳನ್ನು ಮಾತ್ರ ನೆನಪಿಸಿಕೊಳ್ಳದೆ ಗೆದ್ದ ಕ್ಷಣಗಳನ್ನು ನೆನಪಿಸಿಕೊಳ್ಳೋಣ. ಬದುಕು ನಮಗೆ ಕೇಳೋ ಪ್ರಶ್ನೆ ಒಂದೇ: ನೀನು ಇನ್ನು ಹೋರಾಡ್ತೀಯಾ? ನಾವು ಪ್ರತಿದಿನವೂ ಹೌದು ಅಂತ ಹೇಳ್ತಿದ್ದೇವೆ. ಬದುಕು ಅಂದರೆ ದೊಡ್ಡ ಸಾಧನೆಗಳಷ್ಟೇ ಅಲ್ಲ, ನೋವಿನ ನಡುವೆಯೂ ನಗು ಉಳಿಸಿಕೊಂಡು ನಗುವುದು. ಒಬ್ಬರೇ ಇದ್ದರೂ ಮುರಿಯದೆ ನಿಂತ ಧೈರ್ಯ, ಅದೃಷ್ಟ ಇಲ್ಲ ಅನಿಸಿಕೊಂಡರೂ ಪ್ರಯತ್ನ ಬಿಡದ ಛಲ. ಹೊಸ ವರ್ಷ ಬರುತ್ತಿದೆ, ಹೊಸ ಇಸ್ವಿ ಬರುತ್ತಿದೆ. ಹಳೆಯ ವರ್ಷವನ್ನ ದೋಷಾರೋಪ ಮಾಡದೆ ಅದು ನಮಗೆ ಕಲಿಸಿದ ಪಾಠಗಳಿಗೆ ಒಮ್ಮೆ ಧನ್ಯವಾದ ಹೇಳೋಣ. ಏಕೆಂದರೆ ಬದುಕು ಸುಂದರವೂ ಅಲ್ಲ, ಕಷ್ಟವೂ ಅಲ್ಲ, ಅದು ಮುಂದುವರಿಯುವ ಧೈರ್ಯ. ಅದೇ ನಿಜವಾದ ಬದುಕು. ನನಗನಿಸಿದ್ದನ್ನು ನಾನು ಹೇಳಿದ್ದೇನೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಮತ್ತೆ ಸಿಗೋಣ.